ಪೂಜೆ ತುಂಬಾ ಚೆನ್ನಾಗಾಯ್ತು ಕಣೆ ಪ್ರೀತಿ. ಈ ಮನ್ಸಿಗೆ ಸಮಾಧಾನ ಆಗ್ತಿತ್ತೆ. ಅವತ್ತು ನಮ್ಮ ರವಿಗೆ ಸಂಬಂಧ ಬಂದಾಗಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎಷ್ಟು ಆಸೆ ಮಾಡ್ಕೊಂಡಿದ್ದೆ, ಆದ್ರೆ ಹೋಗಕ್ಕೆ ಆಗಿರ್ಲಿಲ್ಲ. ಸದ್ಯ ಇವತ್ತು ನೀನ್ ನನ್ನ ಜೊತೆ ಬಂದು ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಈ ಸಮಾಧಾನ ಆಯ್ತು. ಅಲ್ಲಿ ದೇವ್ರು ಬೇರೆ ನಮ್ಮ ಕಡೆಗೆ ಹೂವು ಕೊಟ್ಟಿದ್ದೆ ಅಂತದ್ರಲ್ಲಿ ಇನ್ನು ಮನ್ಸಿಗೆ ಶಾನೆ ಖುಷಿ ಆಯ್ತು ಕಣೆ. ಹ್ಞೂ ಅಜ್ಜಿ, ನಂಗೂ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬಾ ಚೆನ್ನಾಗಿ ಅನಿಸ್ತು ಅಜ್ಜಿ. ಸರಿ ಕಣ್ಣಡಿಯ, ಯಾಕೋ ನಿಮ್ ಚಿಕ್ಕಪ್ಪ ಇಲ್ಲೇ ನಿಂತ್ಕೊಂಡು ನೋಡಂಗಿದೆ, ನಾವು ಬರೋ ದಾರಿನ ಕಾಯ್ತಿದ್ದ ಅನ್ಸುತ್ತೆ. ಹೌದಲ್ಲ ಅಜ್ಜಿ, ಯಾಕೋ ಚಿಕ್ಕಪ್ಪ ಇಲ್ಲೇ ನಿಂತ್ಕೊಂಡು ಕಾಯ್ತಿದಾರಲ್ಲ, ಬರ್ರಿ ಏನು ಅಂತ ಕೇಳೋಣ. ಚಿಕ್ಕಪ್ಪ, ಈ ರೀತಿ ಹೊರಗಡೆ ನೀವು ನಿಂತ್ಕೊಂಡು ಯಾರಿಗೆ ಕಾಯ್ತಿದ್ದೀರಾ? ಅದಮ್ಮ, ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ಹೇಳು. ನೀನು ಕರೆಕ್ಟ್ ಪುರೋಹಿತರು ಬರೋ ಟೈಮಿಗೆ ಹೋಗಿದ್ದೀಯಲ್ಲಮ್ಮ. ನೀನು ನಮ್ಮ ಜೊತೆ ಇರ್ತಿದ್ರೆ ನಂಗೆ ಎಷ್ಟು ಸಮಾಧಾನ ಆಗ್ತಿತ್ತು. ಯಾಕೆ ರಘು, ಏನಾಯ್ತು? ಪುರೋಹಿತರು ಬಂದಿದ್ರಾ? ಜಾತಕ ನೋಡಿ ಏನಂದ್ರು? ಹ್ಞೂ ಕಣಮ್ಮ, ಪುರೋಹಿತರು ಬಂದಿದ್ರು. ಜಾತಕ ನೋಡಿ ನಮ್ಮ ರವಿ ಮತ್ತು ರಮ್ಯನ ಜಾತಕ ತುಂಬ ಚೆನ್ನಾಗಿ ಹೊಂದುತ್ತೆ, ಏನೂ ಅಭ್ಯಂತರ ಇಲ್ಲ, ಆರಾಮಾಗಿ ನೀವು ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ರು ಕಣಮ್ಮ. ಹೌದಾ? ಹಂಗಂದ್ರೆ ಒಳ್ಳೇದೇ ಆಯ್ತು ಬಿಡಪ್ಪ, ಹೆಂಗೋ ಮನ್ಸಿಗೂ ಸಮಾಧಾನ ಆಯ್ತು. ಹ್ಞೂ ಕಣಮ್ಮ, ಮತ್ತೆ ಅವ್ರು ಇನ್ನೊಂದು ಮಾತೆ ಅಂದರು ಕಣಮ್ಮ. ಇನ್ನೊಂದು ಮಾತಂದ್ರು? ಏನಂದ್ರು? ಅದಕ್ಕೆ ಪುರೋಹಿತರು ಏನು ಹೇಳ್ತಿದ್ದಾರೆ ಅಂದರೆ, ಈಗ 2 ದಿವಸದಲ್ಲೇ ಒಳ್ಳೆ ಮುಹೂರ್ತ ಇದೆ, ಈ 2 ದಿವಸದಲ್ಲಿ ಎಂಗೇಜ್ಮೆಂಟನ್ನು ಮಾಡಿ ಮುಗಿಸ್ಬೋದು. ಏನಾದರೂ ಈ 2 ದಿವಸದಲ್ಲಿ ಮಾಡಲಿಲ್ಲ ಅಂದರೆ ಇನ್ನೂ 1 ತಿಂಗಳು ಯಾವುದೇ ಒಳ್ಳೆ ಗಳಿಗೆ ಇನ್ನು ನೋಡಿ ಮಾಡೋದಿದ್ರೆ ನಿಶ್ಚಿತಾರ್ಥನ 2 ದಿವಸದಲ್ಲೇ ಮಾಡಿರಿ, ಇಲ್ಲಾಂದರೆ ಇನ್ನೊಂದು ತಿಂಗಳು ಕಾದು ಆಮೇಲೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಇನ್ನೂ ಪುರೋಹಿತರಿಗೆ ಏನೂ ಹೇಳಲಿಲ್ಲ. ಫಸ್ಟು ನಮ್ಮಮ್ಮ ಬರಲಿ, ನಮ್ಮಮ್ಮ ಬಂದಮೇಲೆ ಈ ವಿಷಯ ತಿಳಿಸಿ ನಮ್ಮಮ್ಮ ಏನಂತಾರೆ ಆಮೇಲೆ ಮುಂದೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಹೌದಾ? ಹೆಂಗಂದ್ರೆ ಪುರೋಹಿತರು? ಹೌದಾ? ಅಲ್ಲ ಕಣ ರಘು, 2 ದಿವಸದಲ್ಲಿ ಎಲ್ಲದೂ ರೆಡಿ ಮಾಡ್ಕೊಳಕ್ಕೆಲ್ಲ ಆಗುತ್ತಾ? ಏನಂತೀಯ? ನಂದೇನೂ ಇಲ್ಲ ಕಣಮ್ಮ, ನೀನೇ ಹೇಳ್ಬೇಕು ಈಗೆಲ್ಲ. ಏನು ಮಾಡೋದು? 2 ದಿವಸ ಬಿಟ್ಟು ಮಾಡೋದಾ, ಇಲ್ಲ 1 ತಿಂಗಳು ಕಾದು ಆಮೇಲೆ ಮಾಡೋದಾ ಅಂತ. ನನ್ಗನ್ಸೋ ಪ್ರಕಾರ ರಘು, ಕಾಲ ಕೂಡ್ ಬಂದಾಗಲೇ ಮಾಡಿ ಮುಗಿಸ್ಬೇಕು. ಇವತ್ತು ನಾಳೆ ಅಂತ ಮತ್ತೆ ಹಿಂದಕ್ಕೆ ಹಾಕೊಂಡು ಹೋದ್ರೆ ಮತ್ತೆ ಸರಿ ಹೋಗಲ್ಲ. ಏನಿಲ್ಲ, 2 ದಿವಸ ಇನ್ನೂ ಟೈಮ್ ಇದೆ ತಾನೆ, ಈ 2 ದಿವಸದಲ್ಲಿ ಆರಾಮಾಗೆಲ್ಲ ಮಾಡ್ಬೋದಲ್ಲ. ಅಜ್ಜಿ, ಈಗೇನು ತುಂಬ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಗುತ್ತೆ. ಆರಾಮಾಗಿ ಅವ್ರಿಗೆ ಹೇಳ್ಬಿಟ್ಟು ನಮ್ಗೆ ಯಾವ ಥರ ಡೆಕೋರೇಷನ್ ಬೇಕು, ಯಾವ ಥರ ಊಟ ಎಲ್ಲ ಬೇಕು ಅಂತ ಹೇಳಿದ್ರೆ ಪಟ್ ಅಂತ ಅವರೆಲ್ಲ ರೆಡಿ ಮಾಡ್ಕೊಳ್ತಾರೆ. ನಮಗೇನಷ್ಟು ಕಷ್ಟ ಆಗಲ್ಲ. ಮೊದಲಿನ ಥರ ಎಲ್ಲ ನಾವೇ ಮಾಡಬೇಕು ಅನ್ನೋದೇನಿಲ್ಲ. ಹಾಗಾಗ್ಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟು ಕೈ ಬಿಟ್ಟರೆ ಆಯಿತು, ಎಲ್ಲ ಅವರೇ ನೋಡ್ಕೊಳ್ತಾರೆ. ಅಲ್ಲ ಕಡೆ ಪ್ರೀತಿ, ನೀನೇನೋ ವಿದೇಶದಲ್ಲಿ ಬೆಳೆದು ಓದಿ ಬಂದಿದ್ಯಾ, ನೀನು ಹಿಂಗೆ ಹೇಳ್ತೀಯ, ಅಲ್ಲಿರ್ಬೋದು ಅಲ್ಲ. ಇಂಥ ನಮ್ಮಂಥ ಹಳ್ಳಿಗಳಲ್ಲೆಲ್ಲ ಇದೆಲ್ಲ ಸಿಗುತ್ತೇನೆ? ಅಯ್ಯೋ ಅಜ್ಜಿ, ಯಾಕೆ ಸಿಗಲ್ಲ? ಎಲ್ಲ ಕಡೆನೂ ಎಲ್ಲ ಫೆಸಿಲಿಟಿ ಸಿಗುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೋಬೇಕಷ್ಟೆ. ಇಲ್ಲಿ ಹಳ್ಳಿ ಜನಗಳಿಗೆ ಏನಪ್ಪ ಅಂದರೆ ಎಲ್ಲ ತಮ್ಮ ಕೈಯಾರೆ ಮಾಡಿ ರೂಢಿ ಅಲ್ಲವ. ಹಾಗಾಗ್ಬಿಟ್ಟು ಅವರಿಗೆಲ್ಲ ಈ ಥರ ಈವೆಂಟ್ ಮ್ಯಾನೇಜ್ಮೆಂಟು, ಕೇಟ್ರಿಂಗು ಅವೆಲ್ಲ ಗೊತ್ತಾಗಲ್ಲ. ಏನಿಲ್ಲ, ಹೆಂಗೋ ನಿಶ್ಚಿತಾರ್ಥಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನಿಮಗೆಲ್ಲ ಇಷ್ಟ ಆದರೆ ಮದುವೆ ಗೌರಿಗೆ ಕೊಡೋಣ, ಇಲ್ಲಾಂದರೆ ಇಷ್ಟ ಆಗಲಿಲ್ಲ ಅಂದರೆ ಮದುವೆಗೇನು ತುಂಬ ಟೈಮ್ ಇರುತ್ತಲ್ವಾ, ಆವಾಗ ಮದುವೆನ ಎಲ್ಲ ಸೇರಿ ಮಾಡಿದ್ರಾಯ್ತು. ಏನಂತೀಯ? ಸರಿ ಕಣಪ್ಪ ರಘು, ಇವರೆಲ್ಲ ಇಷ್ಟು ಹೇಳ್ತಿದಾರಲ್ಲ, ಇವರೆಲ್ಲರೂ ಸೇರ್ಕೊಂಡು ಒಪ್ಪಿಗೆ ಕೊಟ್ಟರೆ ನನ್ನೇನಿಲ್ಲ. 1 ತಿಂಗಳಾದರೂ ಮಾಡಬೇಕಾದಿದ್ದೆ, 2 ದಿವಸದಲ್ಲಾದರೂ ಮಾಡಬೇಕಾದಿದ್ದೆ. ಆಗಲಿ, ಈಗ 2 ದಿವಸದಲ್ಲೇ ಮಾಡಿ ಮುಗಿಸೋಣ ಬಿಡು. ಪ್ರೀತಿ ಎಲ್ಲ ಹೇಳ್ತಿದಾರಲ್ಲ, ನಮ್ಮ ರಾಜುಗೆ ಇದ್ರ ಬಗ್ಗೆ ತುಂಬ ತಿಳುವಳಿಕೆ ಐತೆ. ರಾಜು ಕೇಳಿ ಹೇಳಿದ್ರೆ ಮುಗೀತು, ಅವನೆಲ್ಲದನ್ನು ಮುಂದೆ ನಿಂತು ನೋಡ್ಕೊಳ್ತಾನೆ. ಸರಿ, ಹಂಗೆ ಮಾಡಿರಿ. ಮತ್ತಿನ್ಯಾಕೆ ತಡ, ಬೀಗ್ರ ಮನೆ ಫೋನ್ ಮಾಡಿ ಈ ರೀತಿ 2 ದಿವಸದಲ್ಲಿ ಎಂಗೇಜ್ಮೆಂಟು ಅಂತ ತಿಳಿಸಿ. ಹ್ಞೂ ಕಣಮ್ಮಯ್ಯ, ಸರಿ ಆಯಿತು. ಈಗಲೇ ಫೋನ್ ಮಾಡಿ ಬೀಗ್ರಿಗೆ ತಿಳಿಸ್ತೀನಿ. 2 ದಿವಸದಲ್ಲೇ ಎಂಗೇಜ್ಮೆಂಟು, ಎಲ್ಲ ತಯಾರಿನೂ ನಾವು ಸಿದ್ಧ ಮಾಡ್ತೀವಿ, ನೀವೇನು ಟೆನ್ಷನ್ ತಗೊಳ್ಳೋದು ಬೇಡ, ನೀವು ನಿಮ್ಮ ಮನೆಯಿಂದ ಹುಡುಗಿ ಕೊಡ್ತಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳ್ತೀನಿ ಕಣಮ್ಮ. ಹ್ಞೂ ಕಡ್ಲ, ಸರಿ ಆಯಿತು, ಹಂಗೆ ಮಾಡು. ಮತ್ತೆ ಈ 2 ದಿವಸದಲ್ಲಿ ಹುಡುಗಿನ ಮನೆಯವರು ಸುಮ್ಮನೆ ಟೆನ್ಷನ್ ತಗೊಂಡು ಅದು ಇದು ಅನ್ನೋಕ್ಕಿಂತ ನಾವೇ ಎಲ್ಲ ನೋಡ್ಕೊಂಡ್ರೆ ಆಯಿತು. ಅಲ್ಲ ಕಣಣ್ಣ, ನಿಂಗೆ ಸ್ವಲ್ಪನೂ ಬುದ್ಧಿ ಇರಲಿಲ್ವಾ? ಅಲ್ಲ, ನಾವೇ ಯಾಕೆ ಎಲ್ಲದು ಮಾಡಬೇಕು? ನಿಶ್ಚಿತಾರ್ಥನ ಹುಡುಗಿ ಮನೆ ಕಡೆ ನಡೆಸ್ಕೊಡ್ಬೇಕಲ್ವಾ? ಅವ್ರು ಮಾಡ್ತಾರೆ ಬಿಡು, ನೀನೇ ಟೆನ್ಷನ್ ತಡ್ತಿದೀಯಾ? ಅವ್ರಿಗೆ ಫೋನ್ ಮಾಡಿ ಈ ರೀತಿ 2 ದಿವಸದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ ಅಂತ ತಿಳಿಸು. ಅದನ್ನು ಬಿಟ್ಟು ಎಲ್ಲ ಖರ್ಚು ನೀವೇ ಮಾಡಿದ್ರೆ ಮತ್ತು ಅವ್ರು ಇನ್ನೇನು ಮಾಡ್ತಾರೆ? ಅಲ್ಲ ಕಣಮ್ಮ ಚಂದ್ರೆ, ನಮ್ಗೆ ಏನು ಕಮ್ಮಿ ಐತೆ ಅಂತ ಅವ್ರಿಗೆ ಹೇಳೋದೇಳು. ಅಲ್ಲ, ಒಂದು 10 ತಲೆಮಾರು ಕೂತ್ ತಿಂದ್ರು ಕರ್ಗದಲ್ಲೇ ಇರೋಷ್ಟು ಆಸ್ತಿ ಅಂತಸ್ತೈತೆ. ಅಂಥದ್ರಲ್ಲಿ ನನ್ನ ಮಗನ ಮದುವೆ ಮಾಡೋಕ್ಕೋಸ್ಕರ ಎಲ್ಲ ನೀವೇ ಮಾಡಿ ಅಂತ ಹೇಳೋಕ್ಕಾಗುತ್ತಾ?
ಅಲ್ಲ ನಮ್ಗೇನು ಕಮ್ಮಿ ಐತೆ ಹೇಳು. ಅವರು ಅವ್ರ ಹುಡುಗಿನ ಕೊಡ್ತಿರೋದೇ ಹೆಚ್ಚು ಅಂಥದ್ರಲ್ಲಿ ನಾವು ಅವರಿಗೆ ನೀವೇ ನಿಶ್ಚಿತಾರ್ಥ ಮಾಡಿಕೊಡ್ರಿ ಮದುವೆ ಮಾಡಿಕೊಡ್ರಿ ಅಂತ ಹೇಳೋಕ್ಕಾಗುತ್ತಾ? ಹಾಂ, ನಮ್ಗೇನು ಕಮ್ಮಿ ಐತೆ ಹೇಳು. ನಾಲ್ಕು ಜನ ನೋಡಿದವರು ಏನು ಅನ್ನಲ್ಲ. ಹಾಂ, ಗೌಡ್ರಿಗೆ ಏನು ಕಮ್ಮಿ ಆಗಿತ್ತೆ, ಪಾಪ ಹುಡುಗಿರ ಮನೆಯವ್ರಿಗೆಲ್ಲ ಮಾಡ್ಕೊಡಕ್ಕೆ ಹೇಳಿದಾರಲ್ಲ ಅಂತ ಏನು ಅನ್ಕೊಳ್ಳಲ್ಲ ಹೇಳು. ಆದರೂ ಅಣ್ಣ ಇದೆಲ್ಲ ಮಾಡಬೇಕಾಗಿದ್ದು ಹುಡುಗಿ ಮನೆ ಕಡೆಯಿಂದ. ನೀನೇಕೆ ಸುಮ್ಮನೆ ರಿಸ್ತಾ ಅಂತ ಹೇಳು. ಅದಕ್ಕೆ ಹೇಳ್ದೆ, ಆಸ್ತಿ ಅಂತಸ್ತು ಎಷ್ಟೇ ಇರಲಿ ಅದು ಲೆಕ್ಕಕ್ಕೆ ಬರಲ್ಲ. ಈ ಜವಾಬ್ದಾರಿ ಹುಡುಗಿ ಮನೆ ಕಡೆದು. ಅವರು ಹೆಣ್ಣು ಕೊಡ್ತಿದ್ದಾರೆ ಅಂದರೆ ಅವ್ರ ಕರ್ತವ್ಯ ಮುಗೀತು ಅಂತನಾ? ಹಾಗಾದರೆ ಆ ಗಂಗಂಗೆ ಮಾಡ್ದಂಗೆ ಇವಳನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ರಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಅಲ್ಲ ಕಣಮ್ಮ ಚಂದ್ರಿ, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಅಲ್ಲ ಕಣಮ್ಮ ಚಂದ್ರಿ, ಅವರಿಗೂ ಹುಡುಗಿ ಮನೆ ಕಡೆನೂ ಏನು ಕಮ್ಮಿ ಇಲ್ಲ. ಅವರು ಮನೆ ಮಂದಿ ಎಲ್ಲ ಚೆನ್ನಾಗೇ ಇದ್ದಾರೆ. ಅವರಿಗೂ ಪರವಾಗಿಲ್ಲ, ಅವರು ಒಂದು ರೇಂಜಲ್ಲಿ ಚೆನ್ನಾಗೇ ಇದ್ದಾರೆ. ಈಗ ಹೇಳಿದ್ರು ಅವ್ರು ಆರಾಮಾಗಿ ಆಯಿತು ಅಂತ ಖುಷಿ ಖುಷಿಯಾಗಿ ಒಪ್ಕೊಳ್ತಾರೆ. ಅವರೇನು ಗತಿ ಇಲ್ದಲೆ ಏನು ಹುಡುಗಿನ ಕೊಡ್ತಿಲ್ಲ, ಅದನ್ನು ಫಸ್ಟು ತಿಳ್ಕೊ. ಅಲ್ಲ ನಮ್ಮ ಅಣ್ಣಂಗೆ ಏನಾಗಿತ್ತೋ ಏನೋ, ಆ ಗಂಗನು ಹಂಗೆ ₹1 ಖರ್ಚಿಲ್ದಲೆ ಎಲ್ಲ ಇವರೇ ಹಾಕಿ ರಿಸೆಪ್ಷನ್ ಅಂತೆ, ಶಾಪಿಂಗ್ ಅಂತೆ, ಅದಂತೆ ಇದಂತೆ ಅಂತ ಮಾಡಿಸಿದ್ರು. ಈಗ ಆ ಹುಡುಗಿಗೂ ಇವರೇ ಎಲ್ಲ ಮಾಡ್ತಿದ್ದಾರೆ. ಇಂಥವ್ರಿಗೆ ಏನು ಹೇಳಬೇಕು? ನಾನು ಏನೇ ಹೇಳಿದ್ರು ಇವರು ಕೇಳೋ ಪರಿಸ್ಥಿತಿಲಿಲ್ಲ. ಏನಾದರೂ ಮಾಡ್ಕೊಂಡು ಸಾಯ್ಲಿ ಅತ್ಲಾಗಿ. ಈಗ ಮಾತಾಡು ಚಂದ್ರಿ, ಈಗಕ್ಕೆ ಸುಮ್ಮನೆ ಸೈಲೆಂಟಾಗಿ ನಿಂತಿದೀಯಾ? ಈಗ ಮಾತಾಡೋಕ್ಕಾಗ್ತಿಲ್ವಾ? ಅಯ್ಯೋ, ನೀವೇ ಎಲ್ಲ ಒಪ್ಕೊಂಡ್ಮೇಲೆ ಮತ್ತೆ ನಂದಿನೇನು ಈ ತೇಳಿ ಅದಕ್ಕೆ ನಿಮ್ಮ ಎಲ್ಲರ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿರಿ. ಅದಕ್ಕೆ ಇನ್ನೇನು ಬೀಗ್ರ ಮನೆ ಕಡೆಯವರು ನಿಮ್ಮ ಫ್ರೆಂಡ್ ಆಗಬೇಕಲ್ಲ, ನೀವೇ ಫೋನ್ ಮಾಡಿ ಈ ವಿಚಾರನ ತಿಳಿಸ್ಬಿಡ್ರಿ. 2 ದಿವಸದಲ್ಲಿ ಎಂಗೇಜ್ಮೆಂಟ್ ಇದೆ ಅಂತ. ಹಾಗೆ ಗಿರ್ಜಾ, ನಾಳೆನೇ ನೀವೆಲ್ಲರೂ ಹೋಗಿ ಅದೇನು ಶಾಪಿಂಗು, ಒಡವೆ ವಸ್ತ್ರ, ಹುಡುಗಿಗೆ ಸೀರೆ, ಅವೆಲ್ಲ ಏನೇನು ಬೇಕೋ ಎಲ್ಲದು ತಗೊಂಡ್ಬರ್ರಿ. ಒಂದೇ ಟೈಮ್ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಬರ್ರಿ. ಕಣವ್ರಾಗು ಸರಿ ಆಯಿತು. ಸರಿ ಕಣಮ್ಮ ಗಿರ್ಜಾ, ನಾನು ಇನ್ನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ. ನೀವು ಬೇಗ ಫೋನ್ ಮಾಡಿ ಅವ್ರಿಗೆ ತಿಳಿಸಿ. ಹಾಗೆ ನಾಳೆ ಶಾಪಿಂಗಿಗೆ ರಮ್ಯನು ಕರ್ಕೊಂಡು ಹೋಗ್ತೀವಿ ಜೊತೆಲಿ ಅಂತ ಹೇಳಿ ನಮ್ಮ ರವಿ ಕಳ್ಸೋಣ. ರವಿ ಹೋಗಿ ರಮ್ಯನ ಕರ್ಕೊಂಡ್ ಬರ್ತಾನೆ. ಕಣೆ ಗಿರ್ಜಾ, ನೀನು ಸರಿಯಾಗಿ ಯೋಚನೆ ಮಾಡಿದೆ ಬಿಡು. ಈಗಿನ ಹುಡುಗಿರಿಗೆ ಏನು ಇಷ್ಟ ಏನು ಕಷ್ಟ ಅಂತ ಗೊತ್ತಾಗಲ್ಲ. ಅವ್ರವ್ರನ್ನೇ ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸ್ಬಿಟ್ರೆ ಮನ್ಸಿಗೆ ಸಮಾಧಾನ. ಅಮ್ಮ, ಚಿಕ್ಕಮ್ಮ ಹೇಳ್ತಿರೋ ಸರಿನೇ. ಈಗ ಏನಂದರೆ ಒಬ್ಬೊಬ್ರು ಟೆಸ್ಟು ಒಂದೊಂದು ಥರ ಇರುತ್ತೆ. ಅದಲ್ದಲೇ ನನ್ನ ಎಂಗೇಜ್ಮೆಂಟ್ ಈ ರೀತಿ ಇರಬೇಕು, ಆ ರೀತಿ ಇರಬೇಕು, ನನ್ನ ಎಂಗೇಜ್ಮೆಂಟ್ ರಿಂಗು ಈ ಡಿಸೈನ್ ಆಗಿರಬೇಕು ಅಂತ ತುಂಬಾ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಾವೇನಾದರೂ ತಗೊಂಡೋದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಹಾಗಾಗಿ ಅವ್ರವ್ರನ್ನೇ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸರಿ ಕಣೆ, ಹಾಗಾದರೆ ನಾನು ಈಗಲೇ ಸುಮ್ಮಂಗೆ ಫೋನ್ ಮಾಡಿಬಿಟ್ಟು ಈ ರೀತಿ 2 ದಿವಸದಲ್ಲಿ ಎಂಗೇಜ್ಮೆಂಟ್ ಇದೆ ಅಂತ ತಿಳಿಸ್ಬಿಡ್ತೀನಿ. ಅಕ್ಕ, ಸರಿ ಆಯಿತು. ಏನೇ ಪ್ರೀತಿ, ಎಲ್ಲೋಗ್ಬಿಟ್ಟಿದ್ದೆ ಇಷ್ಟೊತ್ತು? ಅದು ನಾನು ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ ಬ್ರೋ. ಸರಿ, ರವಿ ಎಲ್ಲಿ? ನಾನು ಇಲ್ಲೇ ಇದ್ದೀನಿ ಅಣ್ಣ. ನೋಡಿದ್ಯಾ ಪ್ರೀತಿ, ನಮ್ಮ ಮದುಮಗನ ಮುಖದ ಮೇಲೆ ಎಷ್ಟೊಂದು ಕಳೆ ಬಂದ್ಬಿಟ್ಟಿದೆ ಅಂತ? ಹೌದು ಬ್ರೋ, ಅಣ್ಣ ಈಗ ತುಂಬ ಚೇಂಜ್ ಆಗಿ ಕಾಣಿಸ್ತಿದ್ದಾನೆ. ಏನಣ್ಣ, ಏನು ವಿಷಯ? ಸುಮ್ಮನೆ ಅವನ ಜೊತೆ ಸೇರ್ಕೊಂಡು ನೀನು ಕಾಲು ಎಳಿಯಕ್ಕೆ ಬಂದ್ಬಿಡ್ತೀಯ. ಅನ್ನಂಗೆ ರವಿ, ಈಗ ತಾನೇ ಒಂದೊಳ್ಳೆ ಸುದ್ದಿ ಕೇಳ್ಕೊಂಬರ್ತೀನಿ, ಗೊತ್ತಾ? ಹೌದಾ ಅದಕ್ಕೆ? ಏನದು ಅಂದರೆ ಮೇಡಮ್ ಅದು? ಅದೇನು ಗೊತ್ತಾ ರಜ್ಜು, ಎಲ್ಲ ಮನೆಯವರು ಸೇರಿ 2 ದಿವಸದಲ್ಲೇ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂತ ಎಲ್ಲ ಮಾತಾಡ್ಕೊಂತಿದ್ರು. ಅದು ಅಲ್ಲದೆ ನಾಳೆನೇ ಶಾಪಿಂಗಿಗೆ ಹೋಗೋಣ, ರವಿ ಹೋಗಿ ರಮ್ಯನ್ ಕರ್ಕೊಂಬರ್ತಾನೆ ಅಂತೆಲ್ಲ ಮಾತಾಡ್ತಿದ್ರು. ಅದನ್ನೇ ಹೇಳೋಣ ಅಂತ ಬಂದೆ. ಹೌದಾ? 2 ದಿವಸದಲ್ಲೇ ಎಂಗೇಜ್ಮೆಂಟಾ? ಅಲ್ಲ, ಇನ್ನೂ ಸ್ವಲ್ಪ ದಿವಸ ಬಿಟ್ಟು 1 ತಿಂಗಳಾದ್ಮೇಲೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅವಾಗಲೇ ಮಾಡ್ಬೋದಿತ್ತಪ್ಪ. ಈ 2 ದಿವಸದಲ್ಲೆಲ್ಲ ಯಾಕೆ ಇಟ್ಕೊಂಡ್ರು? ಯಾಕೆ ರವಿ, ನಿಶ್ಚಿತಾರ್ಥ ಆಗ್ತಿರೋದು ನಿಮ್ ಖುಷಿ ಇಲ್ವಾ? ಹೇಳಿ ರವಿ, ಪ್ಲೀಸ್ ಹೇಳಿ ರವಿ. ಹೋಗಿ ಅತ್ತೆ, ಈ ರೀತಿ ಮಾತಾಡಿದ್ರೆ ಯಾಕ್ರಿ ಗಂಗ? ನನ್ನ ತಮ್ಮನ್ನ ಇಷ್ಟು ಗೋಳು ಇಟ್ಕೊಳ್ತಿದ್ದೀರಾ? ಮತ್ತೆ ಇನ್ನೇನ್ ಮಾಡೋದು ಹೇಳ್ರಿ? ನಮ್ಮನೆಯಲ್ಲಿ ಒಂದೊಳ್ಳೆ ಶುಭಕಾರ್ಯ ಆಗ್ತಿದೆ ಅಂತ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ರವಿ ತುಂಬಾ ಬೇಗ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಹುಡುಗಿ ಒಪ್ಕೊಂಡ್ಮೇಲೆ ಯಾವತ್ತಾದ್ರೂ ಒಂದ್ ದಿವಸ ಮಾಡ್ಲೇಬೇಕಲ್ವಾ? ಹಾಗಾಗಿ ಬೇಗ ಏನಾಗಿಲ್ಲ, ಎಲ್ಲ ಕಾಲ ಕೂಡ್ ಬಂದಾಗ ಮಾಡಿ ಮುಗಿಸ್ಬಿಡ್ಬೇಕು ಕಣೋ. ನೀನು ಯಾಕೆ ಈ ರೀತಿ ತಿಳ್ಕೊತಿದೀಯಾ? ಒಂದ್ಸತಿ ಮದುವೆ ಆಗಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೌದು ರವಿ, ಏನು ಟೆನ್ಷನ್ ತಗೋಬೇಡ್ರಿ. ಈ ರೀತಿ ಸಡನ್ ಆಗೆಲ್ಲ ಆದ್ರೆ ಗಾಬರಿ ಆಗೋ ಸಹಜ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ನಿಮ್ಮ ಅಣ್ಣನ ಜೊತೆ ಮದುವೆ ಆಗಿ ಬಂದಾಗ ನಂಗೂ ಹಾಗೆ ಅನ್ಸಿತ್ತು, ಎಲ್ಲಿ ನನ್ನ ದುಡ್ಡು ಏನಾದರೂ ತಪ್ಪು ಮಾಡ್ಬಿಟ್ನಾ ಅಂತ. ಆದ್ರೆ ನೋಡ್ರಿ, ನಾನೇನಾದ್ರೂ ಅವತ್ತು ಮದುವೆ ಆಗಿ ಬರ್ತಿರ್ಲಿಲ್ಲ ಅಂದ್ರೆ ನಿಮ್ಮಂತ ಒಳ್ಳೆ ಮನ್ಸಿರೋಣ, ನಿಮ್ಮಂತ ಒಳ್ಳೆ ಮನೇನ, ಇಷ್ಟೊಳ್ಳೆ ಮೈದ್ನನ ನಾನು ನಿನ್ನ ಕಳ್ಕೊಂಡ್ಬಿಡ್ತಿದ್ದೆ. ಏನಾಗಲ್ಲ, ಫಸ್ಟ್ ಟೈಮ್ ಈ ರೀತಿ ಅನ್ಸೋ ಸಹಜ. ನೀವೇ
ಏನೂ ಆಗಲ್ಲ ಕಣೋ ರವಿ, ಎಲ್ಲ ಅದು ಒಳ್ಳೇದೇ ಆಗುತ್ತೆ ಬಿಡು. ಸರಿ ರೀ, ನಂಗೂ ಮನೇಲಿ ತುಂಬಾ ಕೆಲಸ ಇದೆ, ಎಲ್ಲದೂ ರೆಡಿ ಮಾಡ್ಕೋಬೇಕು. ಸರಿ, ನಾನು ಇನ್ನ ಹೋಗ್ತೀನಿ. ತಡೀರಿ ಅದಕ್ಕೆ, ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀವು ಒಬ್ಬರೇ ಎಷ್ಟು ಅಂತ ಮಾಡ್ತೀರಾ? ಸರಿ ಪ್ರೀತಿ, ಬಾ ಹೋಗೋಣ. ರವಿ, ಏನೂ ಆಗೋದಿಲ್ಲ, ಸಮಾಧಾನವಾಗಿರು. ಯಾಕೆ ಈ ರೀತಿ ಸಪ್ಪು ಕುತ್ಕೊಂಡಿದೀಯಾ? ಏನೂ ಇಲ್ಲ ರೀ, ನಮ್ಮ ಸರೋಜ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಇವತ್ತು ಪುರೋಹಿತರು ಬರ್ತಾರೆ, ಅವ್ರಿಗೆ ರಮ್ಯಂದು ಹಾಗೆ ರವಿ ಜಾತಕ ತೋರಿಸ್ತೀನಿ, ನಿಶ್ಚಿತಾರ್ಥದ ಡೇಟನ್ನು ಯಾವಾಗ ಇಟ್ಕೊಳ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ಲು. ಆದರೆ ಇಟ್ಟೊತ್ತಾದರೂ ಒಂದು ಫೋನ್ ಇಲ್ಲ, ಏನಿಲ್ಲ. ಪುರೋಹಿತರು ಬಂದರು, ಜಾತಕ ನೋಡಿ ಏನಂದ್ರು ಏನೋ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನು ಹೇಳಿರ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟಕ್ಕೆ ಯಾರಾದರೂ ಟೆನ್ಷನ್ ತಾಣ್ತಾರ? ಇವ್ರು ಇಲ್ದಲೆ ಹೋದ್ರೆ ಇನ್ನೊಂದು ಸಂಬಂಧ, ಅದ್ರ ಬಗ್ಗೆ ಯಾಕೆ ಟೆನ್ಷನ್ ತಾಣ್ತೀಯಾ? ಏನ್ ಹೇಳಿದ್ರಿ? ಇನ್ನೊಂದು ಸಂಬಂಧನ? ಅಲ್ಲ ಕಣ್ರಿ, ಇಷ್ಟೊಳ್ಳೆ ಸಂಬಂಧ ಸಿಗುತ್ತಾ? ನೀವೇ ಹೇಳ್ರಿ. ಏನು ಹೇಳ್ತಿರೋದು ದಿಟ್ವೆ, ಆದರೆ ಜಾತಕ ನೋಡಿ ಪುರೋಹಿತರು ಏನಂದ್ರೋ ಏನೋ, ಇಷ್ಟೊತ್ತಾದರೂ ಫೋನ್ ಬಂದಿಲ್ಲ ಅಂದರೆ ಯಾಕೋ ಸ್ವಲ್ಪ ಡೌಟ್ ಆಗ್ತಿದೆ ಕಡೆ. ಹ್ಞೂ ರೀ, ನಂಗೂ ಯಾಕೋ ಹಾಗೆ ಅನಿಸ್ತಿದೆ. ಓ, ಅದಕ್ಕೆ ಫೋನನ್ನು ಕೈಯೆಲ್ಲ ಮಡ್ಕೊಂಡು ಕೂತಿದೀಯಾ ಅನ್ನು? ಹ್ಞೂ ಹೌದು ರೀ, ಯಾವುದೋ ಫೋನ್ ಬರ್ತಿದೆ ಅನ್ನಂಗೆ ಕಾಣಿಸ್ತಿದೆ. ತಡೀರಿ, ಕೇಳ್ತೀನಿ ಯಾರು ಅಂತ. ರೀ, ಸರೋಜನೇ ಫೋನ್ ಮಾಡಿರೋದು. ಕೇಳಿ ಏನು ಅಂತ. ಹಲೋ 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 ಸುಮಾ, ನಾನು ಕಣೆ ಸರೋಜ ಮಾತಾಡ್ತಾ ಇರೋದು. ಹೇಳಿ ಸರೋಜ, ನಾನು ಯಾಕೋ ಇಟ್ಟೊತ್ತಾದ್ರೂ ಸರೋಜ ಫೋನ್ ಮಾಡ್ಲಿಲ್ವಲ್ಲ ಅಂತ ಕಾಯ್ತಿದ್ದೆ ಕಣೆ. ಹ್ಞೂ ಕಣೆ, ಇವತ್ತು ನಮ್ಮ ಮನೆಗೆ ಪುರೋಹಿತರು ಬಂದಿದ್ರು. ನಮ್ಮ ರಮ್ಯಾ ಹಾಗೆ ರವಿ ಜಾತಕ ನೋಡಿ, ಇಬ್ಬರು ಜಾತಕ ತುಂಬ ಚೆನ್ನಾಗಿ ಹೊಂದುತ್ತೆ, ಆರಾಮಾಗಿ ಮದುವೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕಣೆ. ಓ ಹೌದೇನೆ, ಈ ವಿಷಯ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು ಕಣೆ. ಹೌದಾ, ಒಳ್ಳೇದೇ ಆಯ್ತು ಬಿಡು. ನಾವು ಇಲ್ಲಿ ನಮ್ಮ ಪುರೋಹಿತರಿಗೆ ತೋರಿಸಿದ್ವಿ, ಅವರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದ್ರೂ ನಿಮ್ ಸಮಾಧಾನಕ್ಕೆ ಇನ್ನೊಂದ್ಸತಿ ತೋರಿಸಿದ್ರಲ್ಲ. ಹ್ಞೂ ಕಣೆ, ಆದರೆ ಪುರೋಹಿತರು ಏನಂತಿದ್ದಾರೆ ಅಂದರೆ 2 ದಿವಸದಲ್ಲೇ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬೇಕು, ಇಲ್ಲಾಂದರೆ ಇನ್ನೊಂದು ತಿಂಗಳು ಒಳ್ಳೆ ಗಳಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಂತೀಯ? 2 ದಿವಸಲ್ಲ? ಅಲ್ಲ ಕಣೆ, 2 ದಿವಸದಲ್ಲಿ ಇಷ್ಟೆಲ್ಲ ತಯಾರಿ ಮಾಡೋಕ್ಕಾಗುತ್ತಾ? ಹ್ಞೂ ಕಣೆ, ಇದ್ರ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ನಾವೇ ನೋಡ್ಕೊಳ್ತೀವಿ. ನಮ್ಮ ಮೈದನ ಎಲ್ಲ ಹೇಳಿದ್ದಾನೆ, ಅವರಿಗೆ ಏನು ತೊಂದರೆ ಕೊಡೋದು ಬೇಡ, ಕಲ್ಯಾಣ ಮಂಟಪಕ್ಕೆ ಹುಡುಗಿನ ಕರ್ಕೊಂಬಂದ್ರೆ ಸಾಕು ಅಂತ. ನೀವೇನು ತೊಂದರೆ ತಗೋಬೇಡ್ರಿ, ಹುಡುಗಿನ ರೆಡಿ ಮಾಡಿ ಕರ್ಕೊಂಬಂದ್ರೆ ಸಾಕು. ಒಂದು ನಿಮಿಷ ತಡಿ. ಏನಂತೆ, ಯಾಕೆ ಈ ರೀತಿ ಸಡನ್ನಾಗಿ ಗಾಬರಿ ಅದೇ? ಅದೇ ರೀ, ಅವ್ರು ಏನಂತಿದ್ದಾರೆ ಅಂದರೆ 2 ದಿವಸದಲ್ಲೇ ನಿಶ್ಚಿತಾರ್ಥನ ಮುಗಿಸ್ಬೇಡೋಣ, ನೀವೇನು ತೊಂದರೆ ತಗೋಬೇಡ್ರಿ, ಬರೀ ರೆಡಿ ಮಾಡಿ ನಿಮ್ಮ ಹುಡುಗಿನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಬಂದ್ರೆ ಸಾಕು ಅಂತಿದ್ದಾರೆ. ಏನು ಹೇಳೋದು? ಹ್ಞೂ ಅಂತೇಳೆ, ಇನ್ನೇನು ಹೇಳ್ತೀಯ, ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದಮೇಲೆ ನಾವೇ ಟೆನ್ಷನ್ ತಗೋಬೇಕು. ಸರಿ ಆಯಿತು ಅಂತೇಳು. ನೀನೇನಂತೀಯ ಮಗಳೇ? ಸರಿಯಪ್ಪ, ಆಯಿತು. ಏನೇ, ನಮ್ಮ ಮಗಳಿಗೂ ಒಪ್ಪಿಗೆ ಇದೆ ಎಲ್ಲ, ಇನ್ನೇನು ಓಕೆ ಅಂತೇಳು. ಹಲೋ ಹಲೋ ಸರೋಜಾ, ಹ್ಞೂ ಕಣೆ, ನಮಗೂ ಒಪ್ಪಿಗೆ ಇದೆ. ಸರಿ ಆಯಿತು. ಸರಿ ಕಣೆ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಹ್ಞೂ ಕಣೆ, ಸರಿ ಆಯಿತು ಇಡು.